ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸ್ವಂತ ಮನೆ ಬೇಕು, ಭೂಮಿ ಬೇಕು, ಆಸ್ತಿಪಾಸ್ತಿ ಮಾಡಬೇಕು, ನಮ್ಮ ಹೆಸರಲ್ಲಿ ಒಂದಿಷ್ಟು ಜಾಗ ಮಾಡಿಕೊಳ್ಳಬೇಕು, ಭೂಮಿ ತಾಯಿ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲಿರಬೇಕು ಅಂತ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಆದರೆ ಈ ಆಸೆಗಳು ಪೂರ್ಣವಾಗೋಕೆ ದಾರಿ ಏನು? ಯಾವ ಪುಣ್ಯದಿಂದ ಮನೆ ಯೋಗ, ಭೂಮಿ ಯೋಗ ಸಿಗುತ್ತೆ ಅಂತ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಮನುಷ್ಯ ಜೀವನ ಮುಗಿಯುವಷ್ಟರಲ್ಲಿ ಒಂದು ಸಲವಾದರೂ ಭೂಮಿ ತಾಯಿಯ ಈ ಕಥೆಯನ್ನು ಕೇಳಿದರೆ ನೀವು ಅಂದುಕೊಂಡಷ್ಟು ಭೂಮಿ ನಿಮಗೆ ಸಿಗುತ್ತದೆ ಹಾಗೂ ನಿಮ್ಮ ಜೀವನದಲ್ಲಿ ಹೊಸ ಮನೆಯನ್ನು ಖರೀದಿಸುವಂತಹ ಯೋಗ ನಿಮಗೆ ಕೂಡಿ ಬರುತ್ತದೆ. ಆದ್ದರಿಂದ ಈ ಭೂಮಿ ತಾಯಿಯ ಕಥೆಯನ್ನು ನೀವು ಕೇಳಲೇಬೇಕು. ಒಂದಾನೊಂದು ಕಾಲದಲ್ಲಿ ಒಬ್ಬ ಬಡ ಅಜ್ಜಿಯು ತನ್ನ 4 ಜನ ಪುತ್ರರು ಹಾಗೂ ಸೊಸೆಯರ ಜೊತೆ ವಾಸಿಸುತ್ತಿದ್ದರು. ಈ ಅಜ್ಜಿಗೆ ತುಂಬ ಧಾರಾಳ ಮನಸ್ಸು. ಹೆಚ್ಚು ದಾನಗಳನ್ನು ಮಾಡುತ್ತಾ ಕೊನೆಗಾಲದಲ್ಲಿ ಬಿಡಿಗಾಸು ಕೂಡ ಕೈನಲ್ಲಿರಲಿಲ್ಲ. ಆದರೂ ಮನೆಗೆ ಯಾರೇ ಬಂದು ಏನನ್ನ ಕೇಳಿದರೂ ಇಲ್ಲ ಎನ್ನುತ್ತಿರಲಿಲ್ಲ. ಅವರಿಗೆ ಏನು ಬೇಕು ಎಂದು ತಿಳಿದು ಅದನ್ನು ಕೊಡುವವರೆಗೂ ಅಜ್ಜಿಗೆ ಸಮಾಧಾನ ಇರುತ್ತಿರಲಿಲ್ಲ. ಅತ್ತೆಯ ಈ ದಾನದ ಗುಣ 4 ಸೊಸೆಯರಲ್ಲಿ ಹಿರಿ ಸೊಸೆಗೆ ಮಾತ್ರ ಇಷ್ಟವಾಗುತ್ತಿತ್ತು. ಹಿರಿ ಸೊಸೆ ತನ್ನ ಅತ್ತೆಯ ದಾನದ ಗುಣಗಳನ್ನು ಕೊಂಡಾಡುತ್ತಿದ್ದಳು. ಅಜ್ಜಿಯು ಎಲ್ಲ ಸೊಸೆಯರನ್ನು ಸಮಾನವಾಗಿ ನೋಡುತ್ತಿದ್ದರು. ಅತಿ ಹೆಚ್ಚು ದಾನ ಧರ್ಮಗಳನ್ನು ಮಾಡುವ ಈ ವೃದ್ಧೆಯ ಬಗ್ಗೆ ತಿಳಿದ ನಾರದ ಮಹರ್ಷಿಗಳು ಧರ್ಮರಾಜನಿಗೆ ಈ ವಿಚಾರವನ್ನು ತಿಳಿಸುತ್ತಾರೆ. ಭೂಲೋಕದಲ್ಲಿ ಒಬ್ಬ ಅಜ್ಜಿ ನಿನಗಿಂತಲೂ ಹೆಚ್ಚಿನ ದಾನ ಧರ್ಮಗಳನ್ನು ಮಾಡುತ್ತಿದ್ದಾಳೆ. ಮುಂದಿನ ಕಾಲದಲ್ಲಿ ನಿನ್ನ ಸ್ಥಾನವನ್ನೇ ಅವಳಿಗೆ ಕೊಡಬೇಕಾದ ಪರಿಸ್ಥಿತಿ ಬರಬಹುದು ಎಂದು ಅಜ್ಜಿಯನ್ನು ನಾರದರು ಹೊಗಳುತ್ತಾರೆ. ಇದನ್ನು ಕೇಳಿದ ಧರ್ಮರಾಜನು ಅಜ್ಜಿಯು ತನಗಿಂತಲೂ ಯಾವ ವಿಷಯಗಳಲ್ಲಿ ಶ್ರೇಷ್ಠ? ದಾನ ಮಾಡಲು ಅಜ್ಜಿಗೆ ಸಂಪತ್ತು ಎಲ್ಲಿಂದ ಬರುತ್ತಿದೆ? ನನಗಿಂತಲೂ ಹೆಚ್ಚು ದಾನ ಮಾಡಲು ಹೇಗೆ ಸಾಧ್ಯ ಎಂದು ಪರೀಕ್ಷೆ ಮಾಡಲು ಯಮಧರ್ಮರಾಜನನ್ನು ಭೂಲೋಕಕ್ಕೆ ಕಳುಹಿಸುತ್ತಾನೆ. ಧರ್ಮರಾಜನ ಮನವಿಯಂತೆ ಯಮಧರ್ಮನು ಸಾಮಾನ್ಯ ಬಡವನ ರೂಪದಲ್ಲಿ ಅಜ್ಜಿ ಇರುವ ಊರಿಗೆ ಬರುತ್ತಾನೆ. ಊರಿನ ಪ್ರತಿ ಮನೆಯ ಮುಂದೆ ನಿಂತು ನನ್ನ ಬಳಿ ಉಡಲು ಬಟ್ಟೆ ಇಲ್ಲ, ಹಸಿವು ಹೆಚ್ಚುತ್ತಿದೆ, ಏನಾದರೂ ದಾನ ಮಾಡಿ ಎಂದು ಕೇಳುತ್ತಾನೆ. ಯಾರೊಬ್ಬರೂ ಕೂಡ ಯಮಧರ್ಮರಾಜನಿಗೆ ಸಹಾಯ ಮಾಡಲಿಲ್ಲ. ಕೊನೆಗೆ ಕತ್ತಲಾಗುತ್ತಿದ್ದಂತೆ ಅಜ್ಜಿಯ ಮನೆ ಮುಂದೆ ಬಂದು ನಿಂತು, ಮನೆಯಲ್ಲಿ ಯಾರಿದ್ದೀರಾ? ದಯವಿಟ್ಟು ಹೊರಗೆ ಬನ್ನಿ, ಇಲ್ಲಿ ತುಂಬ ಚಳಿ ಇದೆ, ಹೊಚ್ಚಿಕೊಳ್ಳಲು ಏನಾದರೂ ಬಟ್ಟೆ ಇದ್ದರೆ ದಾನ ಮಾಡಿ ಎಂದು ಕೇಳಿಕೊಳ್ಳುತ್ತಾನೆ. ಆಗಾಗಲೇ ಕತ್ತಲೆ ಆಗಿದ್ದರಿಂದ ಅತ್ತೆ ಮಕ್ಕಳು ಹಾಗೂ ಸೊಸೆಯರು ಎಲ್ಲರೂ ನಿದ್ರೆಗೆ ಜಾರಿರುತ್ತಾರೆ. ಯಮನ ಮಾತುಗಳನ್ನು ಕೇಳಿಸಿಕೊಂಡ ಅಜ್ಜಿಯು ಚಿಕ್ಕ ಸೊಸೆಗೆ ಮನೆಯ ಹೊರಗಡೆ ಯಾರೋ ಕರೆಯುತ್ತಿದ್ದಾರೆ, ಒಂದು ಸಲ ನೋಡಿ ಬಾ ಎಂದು ಹೇಳಿದಾಗ ಸೊಸೆಯು ಈಗ ಅರ್ಧರಾತ್ರಿಯಾಗಿದೆ, ಇಷ್ಟು ಹೊತ್ತಿಗೆ ಯಾರು ಬರುತ್ತಾರೆ, ನೀವೇ ಹೋಗಿ ನೋಡಿ, ನಮ್ಮ ನಿದ್ರೆ ಏಕೆ ಕೆಡಿಸುತ್ತೀರಿ ಎಂದು ಕೋಪದಿಂದ ಹೇಳುತ್ತಾಳೆ. ಈ ಮಾತು ಕೇಳಿದ ಅಜ್ಜಿಯು ತಾನೇ ಹೊರಗೆ ಹೋಗಲು ಮುಂದಾದಾಗ ದೊಡ್ಡ ಸೊಸೆಯು ಸ್ವಲ್ಪ ತಾಳಿ ಅತ್ತೆ, ನಾನೇ ಹೋಗಿ ನೋಡುತ್ತೇನೆ ಎಂದು ಹೊರಗೆ ಬರುತ್ತಾಳೆ. ಯಾರು ನೀವು? ಇಷ್ಟು ರಾತ್ರಿ ಹೊತ್ತಿನಲ್ಲಿ ಇಲ್ಲಿ ಏನು ಮಾಡುತ್ತಿದ್ದೀರಿ? ನಿಮಗೆ ಏನು ಬೇಕು ಎಂದು ದೊಡ್ಡ ಸೊಸೆಯು ಕೇಳಿದಾಗ ಬಡವನ ರೂಪದಲ್ಲಿದ್ದ ಯಮರಾಜನು ಹೀಗೆ ಹೇಳುತ್ತಾನೆ, ಅಮ್ಮ, ನನಗೆ ಇಲ್ಲಿ ತುಂಬ ಚಳಿಯಾಗುತ್ತಿದೆ, ಹೊಚ್ಚಿಕೊಳ್ಳಲು ಕಂಬಳಿ ಇದ್ದರೆ ದಾನ ಮಾಡಿ, ಇದರಿಂದ ನಿಮಗೆ ಪುಣ್ಯ ಸಿಗುತ್ತದೆ ಎಂದು ಹೇಳುತ್ತಾನೆ. ಬಡವನ ಮಾತು ಕೇಳಿದ ಸೊಸೆಯು ಮನೆಯ ಒಳಗೆ ಬಂದು ತನ್ನ ಅತ್ತೆಗೆ ವಿಷಯವನ್ನೆಲ್ಲ ತಿಳಿಸುತ್ತಾಳೆ. ಆಗ ಈ ಅಜ್ಜಿಯು, ಸರಿ, ಹಾಗಾದರೆ ನಿಮ್ಮ ಮಾವ ಹೊಚ್ಚಿಕೊಂಡಿರುವ ಕಂಬಳಿಯನ್ನು ಹೊರಗಡೆ ನಿಂತಿರುವ ಬಡವನಿಗೆ ನೀಡು, ನನ್ನ ಕಂಬಳಿಯನ್ನು ನಿಮ್ಮ ಮಾವನಿಗೆ ನನ್ನ ಕಂಬಳಿಯನ್ನು ಕೊಡುತ್ತೇನೆ, ಹೇಗಿದ್ದರೂ ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ನಾವು ಮಲಗುತ್ತೇವೆ, ಇದರಿಂದ ನನಗೆ ಹೆಚ್ಚು ಚಳಿ ಆಗುವುದಿಲ್ಲ ಎಂದು ಹಿರಿ ಸೊಸೆಗೆ ಹೇಳುತ್ತಾಳೆ. ಅತ್ತೆಯ ಮಾತಿನಂತೆ ಸೊಸೆಯು ಮಾವನ ಕಂಬಳಿಯನ್ನು ಹೊರಗೆ ನಿಂತಿದ್ದ ಬಡವನಿಗೆ ನೀಡಿ ಕಳುಹಿಸುತ್ತಾಳೆ. ಕಂಬಳಿ ಪಡೆದ ಯಮನು ಸ್ವಲ್ಪ ದೂರ ಹೋದ ನಂತರ ತನ್ನ ನಿಜವಾದ ಯಮನ ರೂಪಕ್ಕೆ ಬದಲಾಗಿ ಧರ್ಮರಾಜನ ಬಳಿ ಹೋಗುತ್ತಾನೆ. ಅಲ್ಲಿ ಧರ್ಮರಾಜನಿಗೆ ಹೀಗೆ ಹೇಳುತ್ತಾನೆ, ನಾರದರು ಹೇಳಿದ್ದು ಸತ್ಯವೇ, ಭೂಲೋಕದಲ್ಲಿ ಒಬ್ಬ ಅಜ್ಜಿ ಇದ್ದಾಳೆ, ಅವಳು ತನ್ನ ಬಳಿ ಇರುವ ಎಲ್ಲ ಸಂಪತ್ತನ್ನು, ವಸ್ತುಗಳನ್ನು ಯಾವುದೇ ಅಪೇಕ್ಷೆ ಇಲ್ಲದೆ ದಾನವಾಗಿ ನೀಡುತ್ತಾ ಹೆಚ್ಚು ಪುಣ್ಯವನ್ನು ಸಂಪಾದಿಸಿದ್ದಾಳೆ. ಯಮನ ಮಾತುಗಳನ್ನು ಕೇಳಿದ ಧರ್ಮರಾಜನು, ಆ ಅಜ್ಜಿ ನಿಜವಾಗಿಯೂ ನನಗಿಂತಲೂ ಹೆಚ್ಚು ದಾನಗಳನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡಿದ್ದಾಳ, ನನ್ನ ಸಿಂಹಾಸನವನ್ನೇ ಆಕೆ ಪಡೆಯುತ್ತಾಳಾ ಎಂದು ಯೋಚಿಸಿ
ಯಮನಿಗೆ ಹೀಗೆ ಹೇಳುತ್ತಾನೆ. ಆ ಅಜ್ಜಿಯನ್ನು ಈ ಲೋಕಕ್ಕೆ ಕರೆದುಕೊಂಡು ಬರಬೇಕು ಎಂದಾಗ ಯಮನು ತನ್ನ ದೂತರನ್ನು ಭೂಲೋಕಕ್ಕೆ ಕಳುಹಿಸಿ ಆ ಅಜ್ಜಿಯನ್ನು ಕರೆತರುವಂತೆ ಹೇಳುತ್ತಾನೆ. ಯಮದೂತರು ಭೂಲೋಕಕ್ಕೆ ಬಂದು ಅಜ್ಜಿಯನ್ನು ಯಮಲೋಕಕ್ಕೆ ಕರೆದುಕೊಂಡು ಬರುತ್ತಾರೆ. ಆದರೆ ಯಮಲೋಕದಲ್ಲಿ ಅಜ್ಜಿಗೆ ನಿಲ್ಲಲು ಸ್ವಲ್ಪವೂ ಭೂಮಿ ಇರಲಿಲ್ಲ. ಸುತ್ತಲೂ ಎಲ್ಲವೂ ನೀರಿನಿಂದ ತುಂಬಿ ಹೋಗಿತ್ತು. ಅದನ್ನು ನೋಡಿ ಆ ಅಜ್ಜಿ ಹೀಗೆ ಹೇಳುತ್ತಾಳೆ, ಭೂಲೋಕದಲ್ಲಿ ನಾನು ತುಂಬ ದಾನ ಧರ್ಮಗಳನ್ನು ಮತ್ತು ಪುಣ್ಯ ಕೆಲಸಗಳನ್ನು ಮಾಡಿದ್ದರೂ ನಾನು ನರಕಕ್ಕೆ ಬಂದಿದ್ದೇನೆ. ಅದಕ್ಕೆ ನನಗೆ ನೋವಿಲ್ಲ. ಆದರೆ ಯಮಧರ್ಮರಾಜ, ಇಲ್ಲಿ ನಿಲ್ಲಲು ಸ್ವಲ್ಪವೂ ಜಾಗವು ನನಗೆ ಇಲ್ಲವೇ ಎಂದು ಪ್ರಶ್ನಿಸುತ್ತಾಳೆ. ಆಗ ಧರ್ಮರಾಜನು ಅಜ್ಜಿಗೆ ಹೀಗೆ ಹೇಳುತ್ತಾನೆ, ಅಮ್ಮ, ನೀವು ಭೂಲೋಕದಲ್ಲಿ ತುಂಬ ದಾನ ಧರ್ಮಗಳನ್ನು ಮಾಡಿದ್ದೀರಿ. ಆದರೆ ಎಂದಿಗೂ ನೀವು ಭೂದೇವಿಯ ಕಥೆಯನ್ನು ಕೇಳಿಲ್ಲ. ಅದಕ್ಕಾಗಿ ನಿಮಗೆ ಇಲ್ಲಿ ನಿಲ್ಲಲು ಭೂಮಿ ಸಿಗುತ್ತಿಲ್ಲ. ಇಲ್ಲಿ ಮಾತ್ರವಲ್ಲ, ನೀವು ಸ್ವರ್ಗಲೋಕಕ್ಕೆ ಹೋದರೂ ನಿಮಗೆ ನಿಲ್ಲಲು ಒಂದು ಚೂರು ಭೂಮಿ ಕೂಡ ಸಿಗುವುದಿಲ್ಲ. ಇದನ್ನು ಕೇಳಿದ ಅಜ್ಜಿಯು ಧರ್ಮರಾಜ ಹಾಗೂ ಯಮಧರ್ಮರಾಜ, ನೀವು ಇಬ್ಬರು ಪುಣ್ಯಾತ್ಮರು, ದಯವಿಟ್ಟು ನನಗೆ ಒಂದು ಸಹಾಯ ಮಾಡುತ್ತೀರಾ? ನನ್ನ ಕಾಲಿನ ಕೆಳಗೆ ಭೂಮಿ ಇಲ್ಲದೆ ನಾನು ಹೇಗೆ ನಿಲ್ಲಲಿ? ನನ್ನ ಮೇಲೆ ಕರುಣೆ ತೋರಿಸಿ. ಅವಳ ಮಾತುಗಳನ್ನು ಕೇಳಿದ ಯಮಧರ್ಮರಾಜನು ಆಕೆ ಮಾಡಿದ ದಾನ ಧರ್ಮಗಳನ್ನು ನೆನೆದು ಹೀಗೆ ಹೇಳುತ್ತಾರೆ, ನೀವು ದುಃಖ ಪಡಬೇಡಿ. ನಿಮಗೆ ನಾನು 7 ದಿನಗಳ ಕಾಲಾವಕಾಶ ಕೊಡುತ್ತೇನೆ. ನೀವು ಭೂಲೋಕಕ್ಕೆ ಹೋದ ನಂತರ 6 ದಿನಗಳಲ್ಲಿ ಒಬ್ಬ ಬ್ರಾಹ್ಮಣನ ಮೂಲಕ ಭೂಮಿ ದೇವಿಯ ಕಥೆಯನ್ನು ಕೇಳಬೇಕು. 7ನೆಯ ದಿನ ನೀವು ಮತ್ತೆ ಇಲ್ಲಿಗೆ ಬರಬೇಕು. ಆಗ ನಿಮಗೆ ಇಲ್ಲಿ ನಿಲ್ಲಲು ಭೂಮಿ ಖಂಡಿತ ಸಿಗುತ್ತದೆ ಎಂದು ಒಂದು ಷರತ್ತಿನ ಮೇಲೆ ಅಜ್ಜಿಯನ್ನು ಮತ್ತೆ ಭೂಲೋಕಕ್ಕೆ ಕಳುಹಿಸುತ್ತಾರೆ. ಅಜ್ಜಿ ಭೂಲೋಕಕ್ಕೆ ಬರುವಷ್ಟರಲ್ಲಿ ಆಕೆಯ ಮಕ್ಕಳು ಹಾಗೂ ಸೊಸೆಯರು ಅಜ್ಜಿ ಸತ್ತಿದ್ದಾಳೆ ಎಂದು ಭಾವಿಸಿ ಅಂತ್ಯ ಸಂಸ್ಕಾರ ಕ್ರಿಯೆಗಳನ್ನು ಮಾಡಲು ಸಿದ್ಧರಾಗಿರುತ್ತಾರೆ. ಅಜ್ಜಿಯ ದೇಹವನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗುವಾಗ ಅಜ್ಜಿಯು ಏಕಾಏಕಿ ಎದ್ದು ಹೀಗೆ ಹೇಳುತ್ತಾಳೆ, ನನ್ನನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತಿದ್ದೀರಿ? ನಾನು ಇನ್ನೂ ಸತ್ತಿಲ್ಲ ಎಂದು ಹೇಳಿದ ತಕ್ಷಣ 4 ಮಕ್ಕಳು ಮತ್ತು ಸೊಸೆಯರೆಲ್ಲರೂ ಆಶ್ಚರ್ಯಪಡುತ್ತಾರೆ. ಅಜ್ಜಿಗೆ ಕ್ಷಮೆ ಕೇಳಿ ಮತ್ತೆ ಮನೆಗೆ ಕರೆದುಕೊಂಡು ಬರುತ್ತಾರೆ. ಸತ್ತಿದ್ದ ಅಜ್ಜಿ ಮತ್ತೆ ಜೀವಂತವಾಗಿ ಬಂದಿರುವುದನ್ನು ನೋಡಿ ಊರಿನ ಎಲ್ಲರೂ ಆಶ್ಚರ್ಯಪಡುತ್ತಾರೆ. 4 ಸೊಸೆಯರಲ್ಲಿ ಹಿರಿ ಸೊಸೆ ಮಾತ್ರ ಅಜ್ಜಿ ಬದುಕಿರುವುದು ನೋಡಿ ತುಂಬ ಸಂತೋಷಪಡುತ್ತಾಳೆ. ತನ್ನ 4 ಮಕ್ಕಳು ಹಾಗೂ ಸೊಸೆಯರನ್ನು ಕರೆದು ಅಜ್ಜಿಯು, ನಾನು ಇನ್ನು 7 ದಿನಗಳು ಮಾತ್ರ ಈ ಭೂಮಿಯ ಮೇಲೆ ಇರುತ್ತೇನೆ. ನಿಜವಾಗಿಯೂ ನಾನು ರಾತ್ರಿ ಸತ್ತಿದ್ದೆ. ಯಮಲೋಕಕ್ಕೆ ಹೋದ ನಂತರ ಏನಾಯಿತು ಎಂದು ಸಂಪೂರ್ಣವಾಗಿ ವಿವರಿಸುತ್ತಾಳೆ. ಈ ಮಾತುಗಳನ್ನು ಕೇಳಿದ ಮಕ್ಕಳು ಹಾಗೂ ಸೊಸೆಯರಲ್ಲಿ ಹಿರಿ ಸೊಸೆ ಮಾತ್ರ ಅಜ್ಜಿಯ ಮಾತುಗಳನ್ನು ನಂಬುತ್ತಾಳೆ. ಉಳಿದವರು ಈಕೆಗೆ ಹುಚ್ಚು ಹಿಡಿದಿದೆಯಾ ಅಥವಾ ಏನಾದರೂ ಕನಸು ಕಂಡಿದ್ದಾಳಾ, ಏಕೆ ಎಷ್ಟು ವಿಚಿತ್ರವಾಗಿ ಮಾತನಾಡುತ್ತಿದ್ದಾಳೆ ಎಂದು ಪರಸ್ಪರ ಮಾತನಾಡಿಕೊಳ್ಳುತ್ತಾರೆ. ಸ್ವಂತ ಮಕ್ಕಳು ಕೂಡ ಅಜ್ಜಿಯ ಮಾತುಗಳನ್ನು ನಂಬಲಿಲ್ಲ. ಆಗ ಅಜ್ಜಿ, ದಯವಿಟ್ಟು ನನ್ನ ಮಾತು ಕೇಳಿ. ಇನ್ನು 7 ದಿನಗಳಲ್ಲಿ ನಾನು ಮತ್ತೆ ಸಾಯುತ್ತೇನೆ. ಈ 6 ದಿನಗಳ ಕಾಲ ನಾನು ಭೂಮಿ ದೇವಿಯ ಕಥೆಯನ್ನು ಕೇಳಬೇಕು. ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದಾಗ ಹಿರಿ ಸೊಸೆಯು, ಅತ್ತೆ ಹೇಳುವುದು ಸತ್ಯವಾಗಿರಲಿ ಅಥವಾ ಸುಳ್ಳಾಗಿರಲಿ, ಭೂಮಿ ದೇವಿಯ ಕತೆ ಕೇಳುವುದರಿಂದ ಎಲ್ಲರಿಗೂ ಪುಣ್ಯ ಸಿಗುತ್ತದೆ ಅಲ್ಲವೇ ಎಂದು ತನ್ನ ಗಂಡನಿಗೆ ಹೇಳಿ, ನೀವು ಕೂಡಲೇ ಹೋಗಿ ಒಬ್ಬ ಬ್ರಾಹ್ಮಣರನ್ನು ಕರೆತಂದಿ ಎಂದು ಹೇಳುತ್ತಾಳೆ. ಇದನ್ನು ಕೇಳಿ ಉಳಿದ 3 ಸೊಸೆಯರು ಏನು ಮಾತನಾಡದೆ ಮೌನವಾಗಿದ್ದರು. ಆದರೆ ಚಿಕ್ಕ ಸೊಸೆಗೆ ತನ್ನ ಅತ್ತೆಯ ಮೇಲೆ ಮತ್ತು ದೊಡ್ಡ ಸೊಸೆಯ ಮೇಲೆ ದಿನದಿಂದ ದಿನಕ್ಕೆ ಕೋಪ ಹೆಚ್ಚಾಗುತ್ತಿತ್ತು. ಆನಂತರ ಬ್ರಾಹ್ಮಣರು ಮನೆಗೆ ಬಂದು ಭೂದೇವಿಯ ಕಥೆಯನ್ನು ತುಂಬ ಸುಂದರವಾಗಿ ವಿವರಿಸಿದರು. ಹೀಗೆ ಕ್ರಮವಾಗಿ 6 ದಿನಗಳ ಕಾಲ ಅಜ್ಜಿ ಮನೆಯಲ್ಲಿ ಭೂದೇವಿಯ ವ್ರತದ ಕಥೆಯನ್ನು ಓದಿ ಕೇಳಿಸಲಾಯಿತು. ಅಜ್ಜಿ ಅದನ್ನು ಬಹಳ ಭಕ್ತಿಯಿಂದ ಕೇಳಿದಳು. 7ನೆಯ ದಿನ ಬೆಳಗ್ಗೆ ಅಜ್ಜಿ ನೀರಿನಿಂದ ತುಂಬಿದ ಚೊಂಬು, ದಾರ, 5 ರೂಪಾಯಿ ಮತ್ತು ಬೆಲ್ಲವನ್ನು ತೆಗೆದುಕೊಂಡು ತನ್ನ ಮಕ್ಕಳು ಹಾಗೂ ಸೊಸೆಯರನ್ನು ಕರೆದು ಹೀಗೆ ಹೇಳಿದಳು, ಇಂದು ನೀವು ಎಲ್ಲರೂ ನನ್ನ ಜೊತೆಗೆ ಅರಳಿ ಮರದ ಬಳಿ ಬನ್ನಿ. ನಾವು ಭೂದೇವಿಯ ಕಥೆಯನ್ನು ಕೊನೆಯದಾಗಿ ಕೇಳೋಣ. ಇದು ನನ್ನ ಕೊನೆಯ ದಿನ. ನಾನು ಬೆಳಗ್ಗೆ ಈ ಲೋಕವನ್ನು ಬಿಟ್ಟು ಹೋಗುತ್ತೇನೆ. ಇದನ್ನು ಕೇಳಿದ ಮಕ್ಕಳು ಹಾಗೂ ಸೊಸೆಯರು ಮಾತು ಆಡದೆ ದುಃಖದಿಂದ ನೋಡುತ್ತಿದ್ದರು.
ಎಲ್ಲರೂ ಒಟ್ಟಿಗೆ ಅರಳಿ ಮರದ ಬಳಿ ಹೋಗಿ ಬ್ರಾಹ್ಮಣರಿಂದ ಭೂದೇವಿಯ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದರು. ಈ ಕತೆ ಮುಗಿದ ನಂತರ ಅಜ್ಜಿ ಎದ್ದು ತನ್ನ ಜೊತೆ ತಂದ ನೀರನ್ನು ಮರದ ಬೇರಿಗೆ ಸುರಿದು ಸೊಸೆಯರಿಗೆ ದಾರವನ್ನು ಕೊಟ್ಟು ಮರಕ್ಕೆ ಕಟ್ಟುವಂತೆ ಹೇಳುತ್ತಾಳೆ. ನಂತರ ಬೆಲ್ಲವನ್ನು ಮರದ ಬೇರಿನ ಬಳಿ ಊತು ಹೀಗೆ ಪ್ರಾರ್ಥನೆ ಮಾಡುತ್ತಾಳೆ. ಅಮ್ಮ ಭೂದೇವಿ, ನಾನು ಮಾಡಿದ ಈ ವ್ರತವನ್ನು ಸ್ವೀಕರಿಸು. ನಾವು ಮಾಡಿದ ಪಾಪಗಳನ್ನು ಕ್ಷಮಿಸು. ನನಗೆ ನಿಲ್ಲಲು ಸಾಕಾಗುವಷ್ಟು ಭೂಮಿಯನ್ನು ದಯಪಾಲಿಸು ಎಂದು ಭಕ್ತಿಯಿಂದ 5 ರೂಪಾಯಿಯನ್ನು ಮರಕ್ಕೆ ಸಲ್ಲಿಸುತ್ತಾಳೆ. ನಂತರ ಎಲ್ಲರೂ ಮನೆಗೆ ಬರುತ್ತಾರೆ. ಮನೆಗೆ ಬಂದ ಮೇಲೆ ಅಜ್ಜಿ ತನ್ನ ಸೊಸೆಯರಿಗೆ ಹೀಗೆ ಹೇಳುತ್ತಾಳೆ, ಇಂದು ನನ್ನ ಕೊನೆಯ ದಿನ. ನನಗಾಗಿ ನೀವೆಲ್ಲರೂ ಅಡುಗೆ ಮಾಡಿ ನೀವು ಮಾಡಿದ ಅಡುಗೆಯನ್ನು ತಿಂದು ಈ ಲೋಕವನ್ನು ಸಂತೋಷದಿಂದ ಬಿಡುತ್ತೇನೆ ಎಂದು ಕೇಳಿಕೊಂಡಾಗ ಚಿಕ್ಕ ಸೊಸೆಯು, ನಾವು ನಿಮಗಾಗಿ ಏಕೆ ವಿಶೇಷವಾಗಿ ಅಡುಗೆ ಮಾಡಬೇಕು? ನೀವು ದಾನ ಪೂಜೆ ವ್ರತಗಳನ್ನು ಮಾಡಿ ನಮ್ಮನ್ನು ಬಡವರನ್ನಾಗಿ ಮಾಡಿದ್ದೀರಿ. ನೀವು ಸಾಯುತ್ತೀರಿ ಎಂದು ನಂಬಿ ನಾವು ಎಷ್ಟು ಸೇವೆ ಮಾಡುತ್ತಿದ್ದೇವೆ ಎಂದು ಕೋಪದಿಂದ ಎಲ್ಲರ ಮೇಲೂ ಕಿರುಚಾಡಿದಳು. ಇದನ್ನು ಕೇಳಿದ ದೊಡ್ಡ ಸೊಸೆಯು, ಸಾಕು, ನೀನು ಮೌನವಾಗಿರು. ಅತ್ತೆಗೆ ಬೇಕಾದ ಎಲ್ಲ ಅಡುಗೆಗಳನ್ನು ನಾನು ಮಾಡುತ್ತೇನೆ. ಯಾರಾದರೂ ನನ್ನನ್ನು ತಡೆಯಲಿ ನೋಡೋಣ ಎಂದು ಕೋಪದಿಂದ ಹೇಳುತ್ತಾ ಅಜ್ಜಿಗೆ ಪ್ರೀತಿಯಿಂದಲೇ ಅಡುಗೆ ಮಾಡುತ್ತಾಳೆ. ಅಡುಗೆ ಎಲ್ಲ ಸಿದ್ಧವಾದ ನಂತರ ಎಲ್ಲರಿಗೂ ಊಟಕ್ಕೆ ಇಟ್ಟು ಕೂತಾಗ ಚಿಕ್ಕ ಸೊಸೆಯು ಊಟಕ್ಕೆ ಕೂರಲಿಲ್ಲ. ಆಗ ಅಜ್ಜಿಯು ಮೃದುವಾಗಿ, ನಾನು ನಾಳೆ ಹೋಗುತ್ತೇನೆ, ಕನಿಷ್ಠ ಈ 1 ದಿನವಾದರೂ ನನ್ನ ಜೊತೆ ಊಟ ಮಾಡುವ ಎಂದು ಕೇಳಿಕೊಂಡಾಗ ಮನಸ್ಸಿಲ್ಲದಿದ್ದರೂ ಅತ್ತೆಯ ಜೊತೆಗೆ ಕೊನೆಯ ಬಾರಿ ಊಟ ಮಾಡುತ್ತಾಳೆ. ಎಲ್ಲರೂ ಒಟ್ಟಿಗೆ ಕೂತು ಬಹಳ ಸಂತೋಷದಿಂದ ಊಟ ಮಾಡುತ್ತಾರೆ. ಆ ದಿನ ರಾತ್ರಿಯೇ ಯಮದೂತರು ಬಂದು ಅಜ್ಜಿಯನ್ನು ಯಮಧರ್ಮರಾಯನ ಬಳಿ ಕರೆದುಕೊಂಡು ಹೋಗುತ್ತಾರೆ. ಅಜ್ಜಿಯು, ಸ್ವಾಮಿ, ನೀವು ಹೇಳಿದಂತೆ ನಾನು ಭೂಲೋಕಕ್ಕೆ ಹೋಗಿ ಭೂದೇವಿಯ ಕಥೆಯನ್ನು ಭಕ್ತಿಯಿಂದ ಕೇಳಿದೆ. ಆದರೆ ನಾನು ನನ್ನ ಮಕ್ಕಳನ್ನು ತುಂಬ ಬಡತನದಲ್ಲಿ ಬಿಟ್ಟು ಬಂದಿದ್ದೇನೆ. ಅವರಿಗೆ ಈ ಸಮಯದಲ್ಲಿ ನನ್ನ ಅಂತ್ಯಕ್ರಿಯೆ ಮಾಡಲು ಹಣವಿಲ್ಲ, ತಿನ್ನಲು ಆಹಾರವಿಲ್ಲ. ನನಗಿಷ್ಟು ಪುಣ್ಯ ಮಾಡಿದ್ದರೂ ನನಗೆ ಏನು ಸಿಕ್ಕಿದೆ ಎಂದು ಕಣ್ಣೀರಾಗುತ್ತಾಳೆ. ಆಗ ಧರ್ಮರಾಜ ಹಾಗೂ ಯಮಧರ್ಮರಾಜ ಹೀಗೆ ಹೇಳುತ್ತಾರೆ, ನೀನು ಮಾಡಿದ ವ್ರತ ಸಾಮಾನ್ಯ ವ್ರತವಲ್ಲ, ಇದು ಭೂಮಿಯ ದೇವಿಯ ವ್ರತ. ನೀನು ಭಕ್ತಿಯಿಂದ ವ್ರತ ಮುಗಿಸಿ ನಿನ್ನ ಬಳಿ ಇದ್ದ ಹಣ ಮತ್ತು ಬೆಲ್ಲವನ್ನು ಭೂಮಿಯಲ್ಲಿ ಊತಿದ್ದೀಯಲ್ಲ, ಇದರಿಂದ ಭೂಮಿ ದೇವಿಯ ಕೃಪೆ ನಿನ್ನ ಕುಟುಂಬಕ್ಕೆ ಸಿಗುತ್ತದೆ. ನಿನ್ನ ಕೊನೆಯ ದಿನಗಳಲ್ಲಿ ನಿನ್ನ ಜೊತೆಗೂಡಿ ನಿನ್ನ ಕುಟುಂಬದವರು ಕೂಡ ಭೂಮಿ ದೇವಿಯ ಕಥೆಯನ್ನು ಕೇಳಿದ್ದಾರೆ. ನಿನಗೆ ಸಿಗುವ ಪುಣ್ಯವೇ ಅವರಿಗೂ ಸಿಗುತ್ತದೆ ಎಂದು ತಿಳಿಸುತ್ತಾ ಭೂಮಿಯ ಮೇಲಿರುವ ಅಜ್ಜಿಯ ಮನೆಯಲ್ಲಿ ಧನ ಧಾನ್ಯಗಳು ಸಮೃದ್ಧಿ ಆಗಿರುವುದನ್ನು ಅಜ್ಜಿಗೆ ತೋರಿಸುತ್ತಾರೆ. ಇದನ್ನು ನೋಡಿದ ಅಜ್ಜಿಯು ತುಂಬ ಸಂತೋಷಪಡುತ್ತಾಳೆ. ಇನ್ನು ಬೆಳಗಾದ ನಂತರ ದೈನಂದಿನ ಕೆಲಸಗಳ ಕಡೆ ಚಿಕ್ಕ ಸೊಸೆಯು ಗಮನ ನೀಡುತ್ತಾಳೆ. ಇನ್ನುಳಿದ ಸೊಸೆಯರು ಅತ್ತೆಯ ಕೋಣೆಗೆ ಹೋಗಬೇಕೆಂದರೂ ಹೋಗಲು ಮನಸ್ಸು ಮಾಡಲಿಲ್ಲ. ಆದರೆ ದೊಡ್ಡ ಸೊಸೆಯು ಅತ್ತೆಯ ಬಳಿ ಹೋಗಿ ಅತ್ತೆಯು ಸಾವನ್ನಪ್ಪಿದ ವಿಷಯವನ್ನು ಎಲ್ಲರಿಗೂ ತಿಳಿಸುತ್ತಾ ಜೋರಾಗಿ ಅಳುತ್ತಾಳೆ. ಎಲ್ಲರೂ ಅಜ್ಜಿಯ ಬಳಿ ಬಂದು ನಿಂತು ಅಳುತ್ತಿರುವಾಗ ಮಕ್ಕಳು ಹೀಗೆ ಹೇಳುತ್ತಾರೆ, ಕಳೆದ ಬಾರಿ ಅಮ್ಮ ಸತ್ತಾಗ ಎಲ್ಲರನ್ನೂ ಕರೆದಿದ್ದೆವು. ಅಮ್ಮ ಮತ್ತೆ ಬದುಕಿದ್ದನ್ನು ನೋಡಿ ಅಪಹಾಸ್ಯ ಮಾಡಿದ್ದರು. ಆದ್ದರಿಂದ ಈ ಬಾರಿ ಯಾರನ್ನೂ ಕರೆಯುವುದು ಬೇಡ. ನಮ್ಮ ಬಳಿ ಈ ಸಮಯದಲ್ಲಿ ಹಣವೂ ಇಲ್ಲ. ಹಾಗಾಗಿ ನಾವು 4 ಜನರೇ ಅಮ್ಮನ ಕಾರ್ಯವನ್ನು ಮಾಡಿ ಮುಗಿಸೋಣ ಎಂದು ಮಾತನಾಡಿಕೊಳ್ಳುತ್ತಾರೆ. ಅದರಂತೆಯೇ ಅಜ್ಜಿಯ ಅಂತ್ಯ ಸಂಸ್ಕಾರವನ್ನು 4 ಜನರೇ ಮಾಡಿ ಮುಗಿಸುತ್ತಾರೆ. ಗ್ರಾಮಸ್ಥರು ಈ ಕುಟುಂಬದ ಕಷ್ಟವನ್ನು ನೋಡಿ ಸಹಾಯ ಮಾಡಲು ಮುಂದಾಗುತ್ತಾರೆ. ಒಂದೊಂದು ದಿನ ಒಂದೊಂದು ಮನೆಯಿಂದ ಅಡುಗೆ ಮಾಡಿಕೊಡುತ್ತೇವೆ ಎಂದು ತಿಳಿಸುತ್ತಾರೆ. ಆ ಸಮಯದಲ್ಲಿ ಒಂದು ಕೋಣೆಯಿಂದ ಒಂದು ಪೆಟ್ಟಿಗೆಯ ಶಬ್ದ ಕೇಳಿ ಬರುತ್ತದೆ. ಏನಿದು ಶಬ್ದ ಎಂದು ದೊಡ್ಡ ಸೊಸೆಯು ಕೋಣೆ ಒಳಗೆ ಬಂದು ಆ ಪೆಟ್ಟಿಗೆಯನ್ನು ತೆರೆದು ನೋಡಿದಾಗ ಪೆಟ್ಟಿಗೆ ತುಂಬ ದುಡ್ಡಿರುತ್ತದೆ. ತಕ್ಷಣವೇ ತನ್ನ ಕೋಣೆಗೆ ಹೋಗಿ ಸೊಸೆ ನೋಡಿದಾಗ ಅಲ್ಲಿಯೂ ದುಡ್ಡು, ದವಸ ಧಾನ್ಯಗಳು ತುಂಬಿರುತ್ತದೆ. ಮನೆಯ ಪ್ರತಿ ಕೋಣೆಗಳು ಹಾಗೂ ಅಡುಗೆ ಮನೆಯಲ್ಲೂ ದವಸ ಧಾನ್ಯ, ದುಡ್ಡು ತುಂಬಿರುತ್ತದೆ. ಈ ವಿಷಯವನ್ನು ಮನೆಯವರಿಗೆ ಬಂದು ತನ್ನ ಗಂಡ ಹಾಗೂ ಉಳಿದ ಸೊಸೆಯರಿಗೆ ತಿಳಿಸುತ್ತಾಳೆ. ಮನೆಯೊಳಗೆ ಬಂದ ಉಳಿದ 3 ಸೊಸೆಯರು ಹಾಗೂ ಅಜ್ಜಿಯ 4 ಮಕ್ಕಳು ಎಲ್ಲ ಕೋಣೆಗೂ ಹೋಗಿ ನೋಡಿದಾಗ ದುಡ್ಡು, ದವಸ ಧಾನ್ಯಗಳು ತುಂಬಿರುತ್ತವೆ. ಆದರೆ ಕಿರಿ ಸೊಸೆಯ ಕೋಣೆಯಲ್ಲಿ ಮಾತ್ರ ದುಡ್ಡು ಇರುವುದಿಲ್ಲ. ಇದನ್ನು ನೋಡಿದ ಉಳಿದ 2 ಸೊಸೆಯರು, ನೀನು ಎಲ್ಲರನ್ನೂ ಅವಮಾನಿಸುತ್ತೀಯ, ಯಾರನ್ನೂ ಕೂಡ ಗೌರವದಿಂದ ನೋಡುವುದಿಲ್ಲ, ದೊಡ್ಡವರ ಮಾತಿಗೆ ಬೆಲೆ ನೀಡುವುದಿಲ್ಲ,
ಆದ್ದರಿಂದಲೇ ನಿನಗೆ ಏನೂ ಸಿಗಲಿಲ್ಲ ಎಂದು ಹೇಳಿದಾಗ ಹಿರಿಯ ಸೊಸೆಯು ನಾವೆಲ್ಲರೂ ಒಂದೇ, ಆಕೆ ಚಿಕ್ಕವಳು, ನನಗೆ ಸಿಕ್ಕಿರುವ ಹಣ ಹಾಗೂ ದವಸ ಧಾನ್ಯಗಳಲ್ಲಿ ನಿನಗೆ ಎಷ್ಟು ಬೇಕು ತೆಗೆದುಕೋ ಎಂದು ಹೇಳಿದಾಗ ಎಲ್ಲ ಸೊಸೆಯರು ದೊಡ್ಡ ಸೊಸೆಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅಷ್ಟರಲ್ಲಿ ದಿನಕ್ಕೊಂದು ಮನೆಯಂತೆ ಅಡುಗೆ ಮಾಡಿಕೊಡುತ್ತೇವೆ ಎಂದು ಮಾತು ಕೊಟ್ಟಿದ್ದ ಗ್ರಾಮಸ್ಥರಲ್ಲಿ ಒಂದು ಮಹಿಳೆ ಬಂದು ನಿಮಗಾಗಿ ಅಡುಗೆ ಮಾಡಿ ತಂದಿದ್ದೇನೆ, ಎಲ್ಲರೂ ಊಟ ಮಾಡಿ ಎಂದು ಹೇಳಿದಾಗ ಆಕೆಗೆ ದೊಡ್ಡ ಮಗ ಹೀಗೆ ಹೇಳುತ್ತಾನೆ, ನಮ್ಮ ತಾಯಿ ಸಾಯುವ ಮೊದಲು ನಮಗೆ ಭೂದೇವಿಯ ವ್ರತವನ್ನು ಮಾಡಿಸಿದ್ದರು. ಅದರ ಫಲವಾಗಿಯೇ ಇವತ್ತು ನಮಗೆ ಅಪಾರವಾದ ಸಂಪತ್ತು ದೊರಕಿದೆ. ನೀವು ಸಹಾಯ ಮಾಡಲು ಬಂದಿದ್ದಕ್ಕೆ ಧನ್ಯವಾದಗಳು. ಇನ್ನು ಮುಂದೆ ನಿಮ್ಮ ಸಹಾಯ ನಮಗೆ ಅಗತ್ಯವಿಲ್ಲ ಎಂದು ವಿನಯದಿಂದಲೇ ಹೇಳಿ ಆ ಮಹಿಳೆಯನ್ನು ಕಳಿಸುತ್ತಾನೆ. ಇದಾದ ಮೇಲೆ 4 ಮಕ್ಕಳು ಹಾಗೂ ಸೊಸೆಯರು ತಮ್ಮ ತಾಯಿಗೆ, ಅತ್ತೆಗೆ, ಭೂದೇವಿಗೆ ಶುದ್ಧ ಮನಸ್ಸಿನಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ಅವರ ತಾಯಿ ಮಾಡಿದಂತೆಯೇ ದಾನ ಧರ್ಮಗಳನ್ನು, ಪುಣ್ಯ ಕೆಲಸಗಳನ್ನು ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಎಲ್ಲವನ್ನೂ ಮೇಲಿನಿಂದ ನೋಡುತ್ತಿದ್ದ ಅಜ್ಜಿಯು ತುಂಬ ಸಂತೋಷಪಟ್ಟಳು. ಅದರಲ್ಲಿಯೂ ಚಿಕ್ಕ ಸೊಸೆಯಲ್ಲಿ ಆದಂತಹ ಬದಲಾವಣೆಗಳನ್ನು ನೋಡಿ ಅಜ್ಜಿಗೆ ಮತ್ತಷ್ಟು ಸಮಾಧಾನವಾಯಿತು. ಅಷ್ಟರಲ್ಲಿ ಯಮಧರ್ಮರಾಜ ಮತ್ತು ಧರ್ಮರಾಜ ಅಜ್ಜಿಗೆ ಹೀಗೆ ಹೇಳುತ್ತಾರೆ, ನೀನು ಮಾಡಿದ ಪುಣ್ಯ ಕೆಲಸಗಳ ಫಲವಾಗಿ ಸ್ವರ್ಗಲೋಕಕ್ಕೆ ಹೋಗುವ ಅರ್ಹತೆಯನ್ನು ಪಡೆದಿದ್ದೀಯಾ. ಅಲ್ಲಿ ಹೋಗಿ ಸ್ವರ್ಗದ ಸುಖಗಳನ್ನು ಅನುಭವಿಸುವೆ ಎಂದು ಅಜ್ಜಿಯನ್ನು ಸ್ವರ್ಗಕ್ಕೆ ಕಳುಹಿಸುತ್ತಾರೆ. ಈಗ ಅಜ್ಜಿಯು ಸ್ವರ್ಗಲೋಕದಲ್ಲಿ ಸಂತೋಷದಿಂದ ಜೀವನ ನಡೆಸುತ್ತಿದ್ದಾಳೆ. ಈ ಕಥೆಯ ಅರ್ಥ ಏನೆಂದರೆ, ಅಜ್ಜಿ ತನ್ನ ಕುಟುಂಬಕ್ಕೆ ಭೂಮಿದೇವಿಯ ವ್ರತ ಮತ್ತು ಪೂಜೆಯ ಮಹತ್ವವನ್ನು ತಿಳಿಸಿದಂತೆ ನಾವು ಕೂಡ ದಾನ ಧರ್ಮಗಳು ಮತ್ತು ಪುಣ್ಯ ಕೆಲಸಗಳನ್ನು ಮಾಡಬೇಕು. ಜೊತೆಗೆ ಭಕ್ತಿಯಿಂದ ಭೂಮಿದೇವಿಯ ಕಥೆಯನ್ನು ಕೇಳಬೇಕು. ಈ ಕಥೆಯನ್ನು ಕೇಳುವವರಿಗೆ ಮತ್ತೊಬ್ಬರಿಗೆ ತಲುಪಿಸುವವರಿಗೆ ಭೂಮಿದೇವಿ ಆಶೀರ್ವಾದ ಖಂಡಿತವಾಗಿಯೂ ಸಿಗುತ್ತದೆ. ಅವರ ಜೀವನದಲ್ಲಿ ಭೂಮಿ, ಮನೆ, ಸಂಪತ್ತು ಹೆಚ್ಚುತ್ತದೆ. ಭೂಮಿ ತಾಯಿಯ ಈ ಕಥೆಯನ್ನು ಕೇಳಿದ ಮೇಲೆ ಭಕ್ತಿಯಿಂದ ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.